ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಕ್ಕಲಿಗ ಮತ್ತು ಬಲಜಿಗ ಸಮುದಾಯದ ನಡುವಿನ ಸಂಘರ್ಷ ಹೊಸ ರೂಪವನ್ನು ಪಡ್ಕೊಂಡಿದೆ, ತೀವ್ರಗೊಂಡಿದೆ. ಒಕ್ಕಲಿಗ ಸಮುದಾಯದ ವಿರುದ್ಧವೇ ಬಲಜಿಗ ಸಮುದಾಯದ ಜನ ತಿರುಗಿಬಿದ್ದಿದ್ದಾರೆ. ಇದಕ್ಕೆ ಕಾರಣವಾಗಿರುವಂಥದ್ದು ಪ್ರತಿಮೆ ನಿರ್ಮಾಣ ವಿಚಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಪಾರ್ಕ್ನಲ್ಲಿ ಕೈವಾರ ತಾತಯ್ಯ ಅವರ ಪ್ರತಿಮೆ ನಿರ್ಮಿಸಬೇಕು ಅಂತೇಳಿ ಬಲಜಿಗ ಸಮುದಾಯದವರು ನಿರ್ಧಾರವನ್ನು ಮಾಡಿದರು. ಅದಕ್ಕೆ ಮುಹೂರ್ತವನ್ನು ಕೂಡ ಸಾಮರಸ್ಯವನ್ನು ಕದಡಿ ಗುಂಪು ಘರ್ಷಣೆಗಳಿಗೆ ಅಶಾಂತಿಗೆ ಎದೆ ಮಾಡಿಕೊಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ನಾವು ಪದಾಧಿಕಾರಿಗಳು ರಾಜ್ಯ ಸಂಘದ ಒಕ್ಕಲಿಗರ ಸಂಘ ಮತ್ತು ಜಿಲ್ಲಾ ಒಕ್ಕಲಿಗರ ಸಂಘ ಗುಡಿಬಂಡೆ ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಸಂಘದ ಪದಾಧಿಕಾರಿಗಳು ಇದನ್ನು ಕಟುವಾಗಿ ನಾವು ವಿರೋಧಿಸ್ತೇವೆ, ಟೀಕಿಸ್ತೇವೆ, ಖಂಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವು ವೈಜ್ಞಾನಿಕ ಯುಗದಲ್ಲಿ ಆಧುನಿಕ ಯುಗದಲ್ಲಿದ್ದೇವೆ ಬಂಧುಗಳೇ. ಗುಡಿಬಂಡೆ ಪಾರ್ಕ್ನಲ್ಲಿ ಕೈವಾರ ತಾತಯ್ಯ ಪ್ರತಿಮೆ ನಿರ್ಮಿಸಬೇಕು ಅಂತೇಳಿ ಬಲಜಿಗ ಸಮುದಾಯದವರು ನಿರ್ಧಾರವನ್ನು ಮಾಡಿದರು. ಆದರೆ ಜೊತೆಗೆ ಇದಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಿ ಭೂಮಿ ಪೂಜೆಗೆ ಸಿದ್ಧತೆಯನ್ನು ನಡೆಸಿದರು. ಈ ವೇಳೆ ಒಕ್ಕಲಿಗ ಸಮುದಾಯದವರು ಭೂಮಿ ಪೂಜೆಗೆ ಅಡ್ಡಿಪಡಿಸಿದ್ದಾರೆ ಎನ್ನುವಂಥದ್ದು ಬಲಜಿಗ ಸಮುದಾಯದ ಆಕ್ಷೇಪ. ಕೈವಾರ ತಾತಯ್ಯ ಬದಲಾಗಿ ಕೆಂಪೇಗೌಡರ ಪುತ್ಥಳಿಯನ್ನೇ ಪಾರ್ಕ್ನಲ್ಲಿ ನಿರ್ಮಾಣ ಮಾಡಬೇಕೆನ್ನುವಂಥದ್ದು ಒಕ್ಕಲಿಗ ಸಮುದಾಯದ ಆಗ್ರಹ ಆಗಿತ್ತು. ಈ ವೇಳೆ ಸ್ವಲ್ಪ ಜಟಾಪಟಿ ನಡೆದು ಆ ಸಂದರ್ಭದಲ್ಲಿ ಬಲಜಿಗ ಸಮುದಾಯದ ಒಬ್ಬ ಯುವಕ ಕೆಂಪೇಗೌಡ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕ್ತೀವಿ ಅಂತೇಳಿ ಧಮಕಿಯನ್ನು ಹಾಕಿದಂತಹ ಪ್ರಸಂಗ ಕೂಡ ನಡೆಯಿತು. ಇದರಿಂದ ಕೆರಳಿ ಕೆಂಡವಾಗಿರುವಂತಹ ಒಕ್ಕಲಿಗರು ಗುಡಿಬಂಡೆಯನ್ನು ಕಡಿಬಂಡೆ ಮಾಡಬೇಡಿ, ನಾವು ಸುಮ್ಮನಿರಲ್ಲ ಅಂತೇಳಿ ಗುಡುಗಿದ್ದಾರೆ. ಜೊತೆಗೆ ಒಕ್ಕಲಿಗರ ಸಂಘದ ನಿರ್ದೇಶಕರು ಆಗಿರುವಂತಹ ನಿರ್ಮಾಪಕ ಉಮಾಪತಿ ಗೌಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಲಜಿಗರಿಗೆ ನಾವು ಪಾಠ ಕಲಿಸ್ತೀವಿ, ಬುದ್ಧಿ ಕಲಿಸ್ತೀವಿ ಬಲಜಿಗರಿಗೆ ಎನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ತೀರಾ ಅತಿರೇಕದ ಸ್ಟೇಟ್ಮೆಂಟು ಅವೆಲ್ಲವೂ ಕೂಡ. ಈ ಬಗ್ಗೆ ಮಾಧ್ಯಮಗೋಷ್ಠಿ ನಡೆಸಿರುವಂತಹ ರಾಜ್ಯ ಒಕ್ಕಲಿಗರ ಸಂಘ ಕೂಡಲೇ ಬಲಜಿಗ ಸಮುದಾಯದವರು ಕ್ಷಮೆಯಾಚಿಸಬೇಕು, ಇಲ್ಲದಿದ್ದರೆ ಬಲಜಿಗರ ವಿರುದ್ಧ ಬೃಹತ್ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡದಾಗಿ ಹಿನ್ನೆಲೆ ಇರುವಂತಹ ಒಂದು ವಿಚಾರ. ನಿನ್ನೆ ಅಲ್ದ ಮೊನ್ನೆ ಅಂದರೆ ಬುಧವಾರ ಏಕಾಏಕಿ ಒಂದು ಬಲಜಿಗ ಸಮುದಾಯದ ಕೆಲವು ಯುವಕರು ಅದು ಹಿಂದೆ 22ನೇ ಇಸ್ವಿ 6ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಗುಡಿಬಂಡೆ ಅಧ್ಯಕ್ಷರು ಮತ್ತು ಅಲ್ಲಿನ ಆಡಳಿತ ಮಂಡಳಿಯವರು, ಗುಡಿಬಂಡೆ ಒಕ್ಕಲಿಗ ಸಂಘದ ಆಡಳಿತ ಮಂಡಳಿಯವರು 22/6 ಇಂಥ ಸಂದರ್ಭದಲ್ಲಿ ಈ ಥರ ಹೇಳಿಕೆ ಕೊಟ್ಟಿರೋದು ಎಷ್ಟು ಸರಿ? ಅವರು ಮಾನಸಿಕವಾಗಿ ಅವರು ಅಸ್ತಿತ್ವದಾಗಿದ್ದಾರಾ? ನಾವು ಕ್ಷಮಿಸೋಣ. ಇಲ್ಲ, ಅವರು ಮಾನಸಿಕವಾಗಿ ಚೆನ್ನಾಗಿದ್ದು ಈ ಥರ ಹೇಳಿಕೆ ಕೊಟ್ಟಿರೋದು ಇದು ಯಾವ ನಾಗರಿಕ ಸಮಾಜ, ಯಾವ ಸರ್ಕಾರಗಳು, ಯಾವ ಸಮುದಾಯದ ಸಂಘ ಸಂಸ್ಥೆಗಳು, ಹಿರಿಯರು, ಈ ಸಭಾ ವ್ಯವಸ್ಥೆ ಮೊನ್ನೆ ಏನು ಒಂದು ಬೇರೆ ಒಂದು ಸಮುದಾಯದವರು ನಮ್ಮ ಅಣ್ಣ ತಮ್ಮಂದಿರೇ, ಅವರು ಬೇರೆ ಯಾರು ಅಲ್ಲ, ಆ ಒಂದು ಕಾರ್ಯಕ್ರಮ ಏನು ಸ್ವಾಮಿಗಳ ಯೋಗಿ ನಾರಾಯಣ ಸ್ವಾಮಿಗಳ ಒಂದು ಜಯಂತಿ ಮಾಡಿದಾಗ ಅವರು ಆ ಸಮುದಾಯವರು ನಾವಲ್ಲಿ ನಾವು ನಡ್ಕೊಳ್ಳದೆ ಬೇರೆಯವರಿಂದನೂ ಅಷ್ಟೇ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ತೊಂದರೆಗಳಾದಾಗ ಖಂಡಿತವಾಗ್ಲೂ ನಾವು ಸಹಿಸೋಲ್ಲ. ಒಂದು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ, ನಮ್ಮ ಸಮುದಾಯ ಅನ್ಯ ಸಮುದಾಯಗಳಿಗೆ ಏನು ಆಶ್ರಯ ಕೊಟ್ಟು ಕೆಂಪೇಗೌಡರು ಎಲ್ಲ ಜಾತಿಯವರೆಗೂ ಪೇಟೆ ಕಟ್ಟೋದು, ಆದರೆ ಒಕ್ಕಲಿಗ ಸಮುದಾಯಕ್ಕೆ ಯಾವುದೇ ರೀತಿ ಪೇಟೆ ಕಟ್ಟಲಿಲ್ಲ. ಅದರ ಅರ್ಥ ಏನು ಅಂದರೆ ಅತಿಥಿ ದೇವೋಭವ ಅಂತ. ಚಿಕ್ಕಬಳ್ಳಾಪುರಕ್ಕೆ ಗುಡಿಬಂಡೆಗೆ ಒಂದು ದೊಡ್ಡ ಮಟ್ಟದ ಹಿನ್ನೆಲೆ ಹಾಗೂ ಇತಿಹಾಸ ಇದೆ. ಅದನ್ನ ಯಾರೋ ಕೆಲವೊಬ್ಬರ ಬಾಯಿಂದ ಹಾಳು ಮಾಡಿ ಇಲ್ಲಿ ನೆಮ್ಮದಿ ಸೌಹಾರ್ದತೆಗೆ ಧಕ್ಕೆ ಬರೋ ರೀತಿ ನಡ್ಕೊಳ್ಳುವಂಥವ್ರಿಗೆ ಮುಂದೊಂದು ದಿವಸಗಳಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಬುದ್ಧಿ ಕಲಿಸ್ಬೇಕಾಗ್ತದೆ. ನಾವಿಲ್ಲಿ 4 ಜನ ಅಥವಾ ಒಂದು 6 ಜನ ಮಾತ್ರ ಕೂತಿದ್ದೀವಿ ಅಂತಲ್ಲ, ರಾಜ್ಯಾದ್ಯಂತ ಜನ ಸೇರಿಸಿದ್ರೆ ಇವೆಲ್ಲ ಊರು ಖಾಲಿ ಮಾಡಬೇಕಾಗ್ತದೆ. ದಯವಿಟ್ಟು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ. ತಾವು ನೋಡಿ, ಯಾಕೋ ಗೊತ್ತಿಲ್ಲ ಯಾಕೆ ಇದು ಇದ್ದಕ್ಕಿದ್ದಾಗೆ ಈ ರೀತಿ ಪುತ್ಥಳಿಗಳ ಒಂದು ವಿಚಾರಕ್ಕೆ ಗೊಂದಲ ಭಾಳಷ್ಟು ಜನ ಸೃಷ್ಟಿ ಮಾಡ್ತಾ ಇದ್ದಾರೆ. ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ, ಈಗ ಸುಮ್ಮನೆ ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳಿಗೆ ಮತ್ತೊಂದಕ್ಕೆ ಯಾರಿವತ್ತು